ನಮಸ್ಕಾರ ಸ್ನೇಹಿತರೆ, ನಾನು ರಮಣ ಸರ್. ಒಂದೂರಲ್ಲಿ ಶಾಮಣ್ಣ ಎಂಬ ಕಲ್ಲು ಕುಟಿಗನಿದ್ದ. ವೃತ್ತಿಯಿಂದ ಬರುವ ಸ್ವಲ್ಪವೇ ಹಣದಿಂದ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿಯೇ ಇದ್ದ. ಆದರೂ ಅವನಿಗೆ ಜೀವನದಲ್ಲಿ ಸಂತೃಪ್ತಿ ಮಾತ್ರ ಬರಲಿಲ್ಲ. ಯಾವಾಗಲೂ ಅವನು ನಾನು ಅದಾಗದಿದ್ದರೆ ಹೇಗೆ, ಇದಾಗದಿದ್ದರೆ ಹೇಗೆ ಎಂಬ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುತ್ತಲೇ ಇದ್ದ. ಹೀಗೆ ಒಂದು ದಿನ ಶಾಮಣ್ಣನಿಗೆ ನಾನು ರಾಜಕುಮಾರನಾಗಬೇಕಿತ್ತು ಎಂಬ ಆಸೆ ಕಾಡತೊಡಗಿತು. ಅದೇನೋ ಗಳಿಗೆಯೋ ಏನೋ ಗೊತ್ತಿಲ್ಲ, ಮರುಕ್ಷಣವೇ ಅವನು ರಾಜಕುಮಾರನಾಗಿ ಬಿಟ್ಟ. ಕಲ್ಲು ಕುಟಿಗ ಶಾಮಣ್ಣ ರಾಜಕುಮಾರನಾಗಿ ತನ್ನ ಸಂಪತ್ತು ಅಧಿಕಾರಿಗಳ ಬಗ್ಗೆ ಸಂಭ್ರಮಿಸುತ್ತಾ ಖುಷಿಯಿಂದ ತನ್ನ ಅರಮನೆ ಮಾಳಿಗೆ ಮೇಲೆ ನಿಂತುಕೊಂಡಿದ್ದ. ಹಾಗೆ ಆಕಾಶ ನೋಡುತ್ತಾ ನಿಂತಿದ್ದ ಅವನಿಗೆ ಸೂರ್ಯನ ಶಕ್ತಿ ತೇಜಸ್ಸುಗಳು ಕಣ್ಣು ಕುಕ್ಕಿದವು. ಸೂರ್ಯನ ಶಕ್ತಿ ಎದುರು ತಾನು ಏನೂ ಅಲ್ಲ ಅನ್ನುವ ಅತೃಪ್ತಿ ಅವನಿಗೆ ಕಾಡತೊಡಗಿತು. ಛೆ, ನಾನು ಸೂರ್ಯನಾಗಬೇಕಿತ್ತು ಅಂತ ಪರಿತಪಿಸತೊಡಗಿದ. ಆಶ್ಚರ್ಯ, ಕೂಡಲೇ ರಾಜಕುಮಾರನಾಗಿದ್ದ ಶಾಮಣ್ಣ ಮರುಕ್ಷಣವೇ ಸೂರ್ಯನಾಗಿ ಬಿಟ್ಟ. ಸೂರ್ಯನಾಗಿ ಆಕಾಶದಲ್ಲಿ ಉರಿಯುತ್ತಾ ನಿಂತ ಶಾಮಣ್ಣನನ್ನು ಮೋಡ ಮುಸುಕಿತು. ಆಗ ಸೂರ್ಯನಾಗಿದ್ದ ಶಾಮಣ್ಣನಿಗೆ, ಅಯ್ಯೋ, ಈ ಮೋಡ ಸೂರ್ಯನಿಗಿಂತ ಶಕ್ತಿಶಾಲಿ, ನಾನು ಮೋಡವೇ ಆಗಬೇಕಿತ್ತು ಅಂದುಕೊಂಡಿದ್ದ. ಹಾಗೆಂದುಕೊಂಡ ತಕ್ಷಣವೇ ಶಾಮಣ್ಣ ಮೋಡವಾಗಿ ಬದಲಾಗಿದ್ದ. ಮೋಡವಾಗಿ ಆಕಾಶದಲ್ಲಿ ಖುಷಿಯಿಂದ ತೇಲಾಡುತ್ತಿದ್ದ ಶಾಮಣ್ಣನನ್ನು ಯಾರೋ ದಬ್ಬಿದಂತೆ ಭಾಸವಾಗತೊಡಗಿತು. ನನ್ನನ್ನೇ ದಬ್ಬುತ್ತಿದೆಯಾ, ಯಾರೆಂದು ನೋಡಿದರೆ ಅದು ಗಾಳಿ. ಹೀಗ ಶಾಮಣ್ಣನಿಗೆ ತಾನು ಗಾಳಿಯಾಗಬೇಕಿತ್ತು ಅನ್ನಿಸತೊಡಗಿತು. ಮೋಡವಾಗಿದ್ದ ಶಾಮಣ್ಣ ಆ ಕ್ಷಣವೇ ಗಾಳಿಯಾದ. ಗಾಳಿಯಾಗಿ ಇಷ್ಟ ಬಂದಲ್ಲೆಲ್ಲ ಹಾರಾಡಿ ಸುತ್ತಿ ಬೀಸತೊಡಗಿದ. ಈಗ ಅವನು ಖುಷಿಯಾಗಿದ್ದ. ಆದರೆ ಆ ಖುಷಿಯಾದರೂ ಎಷ್ಟು ಹೊತ್ತು ಇತ್ತು? ಬೀಸುತ್ತಾ ಇದ್ದ ಗಾಳಿಗೆ ಥಟ್ಟನೆ ಏನೋ ಅಡ್ಡ ಬಂದು ತಡೆದಂತಾಯಿತು. ಕಣ್ಣಿಟ್ಟು ನೋಡಿದರೆ ಬೆಟ್ಟವೊಂದು ತಲೆ ಎತ್ತಿ ನಿಂತಿತ್ತು. ಅದು ಗಾಳಿಯನ್ನು ತಡೆದು ಬೀಸುವ ದಿಕ್ಕನ್ನು ನಿಯಂತ್ರಿಸುತ್ತಿತ್ತು. ಶಾಮಣ್ಣನಿಗೆ ತಾನು ಬೆಟ್ಟವಾಗಿರಬೇಕಿತ್ತು ಅನ್ನಿಸಲು ಹೆಚ್ಚು ಹೊತ್ತು ಬೇಕಾಗಲಿಲ್ಲ. ಹಾಗೆಂದ ಕೂಡಲೇ ಅವನು ಬೆಟ್ಟವಾಗಿ ನಿಂತಿದ್ದ. ಬಹಳ ಖುಷಿಯಿಂದ ಜಂಬದಿಂದ ನನ್ನಷ್ಟು ಶಕ್ತಿಶಾಲಿ ಯಾರೂ ಇಲ್ಲ, ನಾನು ಗಾಳಿಯನ್ನು ನಿಯಂತ್ರಿಸಬಲ್ಲೆ ಎಂದು ಬೀಗತೊಡಗಿದ. ಹಾಗೆ ಬೀಗುತ್ತಿರುವಾಗಲೇ ಬುಡಕ್ಕೆ ಯಾರೋ ಠಣ್ ಎಂದು ಬೀಸಿ ಹೊಡೆದರು. ಅದರ ನೋವಿಗೆ ಬೆಟ್ಟವಾಗಿದ್ದ ಶಾಮಣ್ಣ ಅಲ್ಲಾಡತೊಡಗಿದ. ಅದೇನೆಂದು ನೋಡಲು ಕಣ್ಣು ಕೆಳಗೆ ಮಾಡಿದರೆ ಕಲ್ಲು ಕುಟಿಗನೊಬ್ಬರ ಚಾಣ ಮತ್ತು ಸುತ್ತಿಗೆ ಹಿಡಿದು ಬೆಟ್ಟದ ಬಂಡೆಯನ್ನೇ ಕುಟ್ಟುತ್ತಿದ್ದ. ಶಾಮಣ್ಣನಿಗೆ ಜ್ಞಾನೋದಯವಾಯಿತು. ನಾನು ಕಲ್ಲು ಕುಟಿಗನಾಗಿದ್ದಾಗ ನಿಜಕ್ಕೂ ನೆಮ್ಮದಿಯಿಂದ ಇದ್ದೆ. ನಾನು ಮತ್ತೆ ಕಲ್ಲು ಕುಟಿಗನಾಗಬೇಕು ಎಂದು ತೀವ್ರವಾಗಿ ಹಂಬಲಿಸತೊಡಗಿದ. ಮರುಕ್ಷಣವೇ ಅವನು ಕಲ್ಲು ಕುಟಿಗನಾಗಿ ಬದಲಾದ ಮತ್ತು ನೆಮ್ಮದಿಯಿಂದ ಜೀವನ ಸಾಗಿಸತೊಡಗಿದ. ಅದಕ್ಕೆ ಹೇಳೋದು, ಅತಿ ಆಸೆ ಮನುಷ್ಯನಿಗೆ ಎಂದಿಗೂ ನೆಮ್ಮದಿ ಕೊಡುವುದಿಲ್ಲ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.